ಇಲ್ಲ ತ್ರಿಪುಂಡ ಧಾರಣ ಅಂದರೆ ಭಸ್ಮವನ್ನು ಹಚ್ಚಿಕೊಳ್ಳುವುದು, ಕೊರಳಲ್ಲಿ ರುದ್ರಾಕ್ಷಿನ ಹಾಕಿಕೊಳ್ಳುವುದು, ರುದ್ರಾಕ್ಷಿಯನ್ನು ಧಾರಣ ಮಾಡಿಕೊಳ್ಳುವುದು. ಇದರಿಂದ ಏನು ಲಾಭದ ಏನು ಅಂತಂದ್ರೆ, ಕಾಶ್ಮೀರ ದೇಶದಲ್ಲಿ ಅಲ್ಲಿ ಒಬ್ಬ ರಾಜ ಇರ್ತಾನೆ. ಆತನ ಹೆಸರು ಏನು ಅಂತಂದ್ರೆ ಭದ್ರಸೇನ. ಆ ಭದ್ರಸೇನ ರಾಜನಿಗೆ ಒಳ್ಳೆಯ ಬುದ್ಧಿವಂತನಾಗಿರುವ ಸದ್ಗುಣಗಳಿಂದ ಕೂಡಿಕೊಂಡಿರ್ತಕ್ಕಂಥ ಒಬ್ಬ ಮಗ ಇರ್ತಾನೆ. ಆತನ ಹೆಸರು ಏನು ಅಂತಂದ್ರೆ ಸುಧರ್ಮ. ಭದ್ರಾಯು ರಾಜನ ಮಗನ ಹೆಸರು ಸುಧರ್ಮ. ಭದ್ರಾಯು ರಾಜನಿಗೆ ಮಂತ್ರಿ ಇರ್ತಾನೆ. ಆ ಮಂತ್ರಿಗೂ ಕೂಡ ಒಬ್ಬನೇ ಮಗ ಇರ್ತಾನೆ. ಆತನ ಹೆಸರು ಏನು ಅಂತಂದ್ರೆ ತಾರಕ. ರಾಜನ ಮಗ, ಮಂತ್ರಿಯ ಮಗ ಇಬ್ಬರು ಅತ್ಯಂತ ಪ್ರೇಮದಿಂದ ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ಆಟ ಪಾಠಗಳನ್ನು ಇಬ್ಬರು ಕೂಡಿಯೇ ಓದುವುದು, ಬರೆಯುವುದು, ಆಟ ಆಡುವುದು ಇಬ್ಬರೂ ಜೊತೆಯಲ್ಲಿ ಮಾಡ್ತಿರ್ತಾರೆ. ಅತ್ಯಂತ ಸ್ನೇಹಮಯಿ, ಅತ್ಯಂತ ಪ್ರೀತಿಯ ಗೆಳೆಯರು. ರಾಜನ ಮಗ ಸುಭದ್ರ, ಮಂತ್ರಿಯ ಮಗ ತಾರಕ. ರಾಜನ ಮನೆಯಲ್ಲಿ ಅನೇಕ ಮುತ್ತು ರತ್ನಗಳಿಂದ ಕೂಡಿಕೊಂಡಿರತಕ್ಕಂಥ ಆಭರಣಗಳು, ವಜ್ರ ವೈಢೂರ್ಯಗಳು, ಅನೇಕ ಮುತ್ತು ಹವಳಗಳು ಇದ್ದರೂ ಕೂಡ ರಾಜನ ಮಗ ಒಂದು ದಿನಾನೂ ಕೂಡ ಆ ಬಂಗಾರದ ಒಡವೆಗಳನ್ನು ಎಂದೂ ಧಾರಣ ಮಾಡಿಕೊಂಡಿರಲಿಲ್ಲ. ಬಂಗಾರದ ಆಭರಣಗಳನ್ನು ಒಂದು ದಿನಾನೂ ತನ್ನ ಶರೀರದ ಮೇಲೆ ಹಾಕಿಕೊಂಡಿಲ್ಲ. ರಾಜನ ಮಗನೂ ಕೂಡ ಬಂಗಾರದ ಬೆಳ್ಳಿಯ ಆಭರಣಗಳನ್ನು ಒಂದು ದಿನಾನೂ ಧಾರಣ ಮಾಡಿಲ್ಲ. ಇಬ್ಬರು ಏನು ಧಾರಣ ಮಾಡಿದ್ರು ಅಂತಂದ್ರೆ, ಹಣೆಯಲ್ಲಿ ತ್ರಿಪುಂಡ ಧಾರಣ ಅಂದ್ರೆ ಭಸ್ಮವನ್ನು ಹಚ್ಕೊಳ್ಳೋದು, ಮೈ ತುಂಬ ರುದ್ರಾಕ್ಷಿನೇ ಹಾಕೊಳ್ತಿದ್ರು, ರುದ್ರಾಕ್ಷಿನೇ ಹಾಕೊಂಡಿದ್ರು. ಕೊರಳಲ್ಲಿ ಕೂಡ ರುದ್ರಾಕ್ಷಿ, ಕೈಯಲ್ಲಿಯೂ ರುದ್ರಾಕ್ಷಿ. ಏನೇ ಧಾರಣ ಮಾಡಿದ್ರು ಕೂಡ ರುದ್ರಾಕ್ಷಿಯನ್ನೇ ಧಾರಣ ಮಾಡ್ತಿದ್ರು. ರಾಜನಿಗೂ ಆಶ್ಚರ್ಯ ಆಯಿತು, ಏನಿದು ವಿಶೇಷ? ಮನೆಯಲ್ಲಿ ಅನೇಕ ಆಭರಣಗಳದಾವ, ಮುತ್ತು ರತ್ನಗಳದಾವ, ವಜ್ರ ವೈಢೂರ್ಯದಿಂದ ಕೂಡಿಕೊಂಡಿರ್ತಕ್ಕಂಥ ಬಂಗಾರದ ಸರಗಳದಾವ. ಇಷ್ಟೆಲ್ಲ ಆಭರಣಗಳನ್ನ ಬಿಟ್ಟು ಕೇವಲ ರುದ್ರಾಕ್ಷಿಯನ್ನೇ ಹಾಕಿಕೊಳ್ತಾರಲ್ಲ, ಏನಿರ್ಬೋದು ಇದರ ರಹಸ್ಯ? ವಿಚಾರ ಮಾಡ್ತಾನೆ ರಾಜ. ಮಂತ್ರಿ ಮಗನೂ ರುದ್ರಾಕ್ಷಿ ಹಾಕೊಳ್ತಾನೆ, ಹಣೆಯಲ್ಲಿ ವಿಭೂತಿ ಧಾರಣ ಮಾಡ್ಕೊಳ್ತಾನೆ. ನನ್ನ ಮಗನೂ ಹಾಗೆ, ಏನಿರಬೇಕು? ಇದೇ ಚಿಂತೆಯೊಳಗ ಭದ್ರಾಯು ರಾಜ ಇರುವಾಗ ರಾಜನ ಅರಮನೆಗೆ ಮಹಾನ್ ದೊಡ್ಡ ಮಹಾತ್ಮರು ಬರ್ತಾರೆ. ಆ ಮಹಾತ್ಮರ ಹೆಸರು ಏನು ಅಂತಂದ್ರೆ ಪರಾಶರ ಮಹರ್ಷಿಗಳು. ಮಹಾನ್ ದೊಡ್ಡ ತಪಸ್ವಿಗಳು. ಆ ಮಹಾತ್ಮರು ರಾಜನ ಅರಮನೆಗೆ ಬರುವುದರಿಂದ ಭದ್ರಾಯು ಮಹಾರಾಜ ಮಹಾತ್ಮರನ್ನ ಪ್ರೀತಿಯಿಂದ ಭಕ್ತಿಯಿಂದ ಸ್ವಾಗತ ಮಾಡಿಕೊಂಡು ಅವರ ಪಾದ ಪೂಜೆಯನ್ನು ಮಾಡಿ ಅವರ ಯೋಗಕ್ಷೇಮವನ್ನು ಕೇಳಿ ಪರಾಶರ ಮಹರ್ಷಿಗಳಿಗೆ ಉಚಿತಾಸನವನ್ನು ಕೊಟ್ಟು ಭೋಜನದ ನಂತರ ಭದ್ರಾಯು ಮಹಾರಾಜ ಕೇಳ್ತಾ ಇದ್ದಾನೆ ಪರಾಶರ ಮಹರ್ಷಿಗಳನ್ನು. ಶರಣಾಗತನಾಗಿ ಭಕ್ತಿಯಿಂದ ಕೈ ಮುಗಿದು ಕೇಳ್ತಾ ಇದ್ದಾನೆ, ಮಹಾತ್ಮರೇ, ನನಗೆ ಒಬ್ಬನೇ ಮಗ, ಆತನ ಹೆಸರು ಸುಧರ್ಮ. ಆತ ಯಾವಾಗಲೂ ರುದ್ರಾಕ್ಷಿಯನ್ನೇ ಶರೀರದಲ್ಲಿ ಧಾರಣ ಮಾಡ್ತಾನೆ, ಹಣೆಯಲ್ಲಿ ತ್ರಿಪುಂಡವನ್ನು ಧಾರಣ ಮಾಡ್ತಾನೆ. ನನ್ನ ಅರಮನೆಯ ಒಂದು ಕೋಶದಲ್ಲಿ ಅನೇಕ ಆಭರಣಗಳಿದಾವೆ, ಮುತ್ತು ರತ್ನಗಳಿಂದ ಕೂಡಿರುವ ಆಭರಣಗಳಿದಾವೆ.
ನನ್ನ ಮಗ ಒಂದು ದಿನಾನೂ ಆ ಆಭರಣಗಳನ್ನು ಹಾಕಿಕೊಂಡಿಲ್ಲ. ನನ್ನ ಮಗ ಅಷ್ಟೇ ಅಲ್ಲ, ನನ್ನ ಮಂತ್ರಿಯ ಮಗನೂ ಕೂಡ ಅವನು ತ್ರಿಪುಂಡಧಾರಣ, ರುದ್ರಾಕ್ಷಿ ಇವ ಎರಡನ್ನು ಬಿಟ್ಟರೆ ಮತ್ತೇನು ಅವರು ಹಾಕಿಕೊಳ್ಳುವುದಿಲ್ಲ. ಏನು ಕಾರಣ ಇದು? ಈ ಪ್ರಶ್ನೆಯನ್ನ ಭದ್ರಾಯು ಮಹಾರಾಜ ಪರಾಶರ ಮಹರ್ಷಿಗಳ ಮುಂದೆ ಇಟ್ಟಾಗ ಪರಾಶರ ಮಹರ್ಷಿಗಳು ಹೇಳ್ತಾ ಇದ್ದಾರೆ, ಹೇ ಮಹಾರಾಜ, ನಿನ್ನ ಮಗ ಹಾಗೂ ನಿನ್ನ ಮಂತ್ರಿಯ ಮಗ ಅವರು ಹಿಂದಿನ ಜನ್ಮದಲ್ಲಿ ಏನಾಗಿದ್ರು? ರುದ್ರಾಕ್ಷಿಯನ್ನೇ ಧರಿಸಿಕೊಳ್ಳಲಿಕ್ಕೆ ಕಾರಣ ಏನು? ಹಣೆಯಲ್ಲಿ ವಿಭೂತಿಯನ್ನೇ ಹಚ್ಚಿಕೊಳ್ಳಲಿಕ್ಕೆ ಕಾರಣ ಏನು? ಅವರು ಹಿಂದಿನ ಜನ್ಮದಲ್ಲಿ ಏನಾಗಿದ್ದರು ಅಂತಂದ್ರೆ ಪರಾಶರ ಮಹರ್ಷಿಗಳು ಹೇಳ್ತಾ ಇದ್ದಾರೆ, ಹೇ ಮಹಾರಾಜ, ಹಿಂದೆ ಒಂದು ನಂದಿ ಗ್ರಾಮ ಅಂತ ಇತ್ತು. ಊರ ಹೆಸರೇನು? ನಂದಿ ಗ್ರಾಮ. ಆ ಗ್ರಾಮದಲ್ಲಿ ಒಬ್ಬಳು ವೇಷಾಸ್ತ್ರಿ ಇದ್ಲು. ಆ ವೇಷಾಸ್ತ್ರಿ ಅವಳು ಮಾಡತಕ್ಕಂಥ ಕೆಲಸ ವೇಷ, ಅವಳ ವೃತ್ತಿ ಇತ್ತದು. ಆದರೆ ಅವಳು ಶಿವನ ಭಕ್ತಿಯಲ್ಲಿ ತನ್ಮಯಳಾಗ್ತಿದ್ಳು. ಶಿವನ ಸಂಗೀತವನ್ನೇ ಕೇಳೋದು, ಶಿವನ ನಾಮಸ್ಮರಣೆಯನ್ನ ಮಾಡೋದು, ಶಿವನ ಕಥೆಗಳನ್ನೇ ಕೇಳೋದು, ಶಿವನ ಭಕ್ತಿಯಲ್ಲಿ ಶಿವನ ಸ್ಮರಣೆಯಲ್ಲಿ ಕಾಲವನ್ನು ಕಳೆತಿದ್ಳು. ಯಾರು? ಆ ವೇಷಾಸ್ತ್ರಿ. ಅವಳ ಹೆಸರು ಏನು ಅಂತಂದ್ರೆ ಮಹಾನಂದೆ ಅಂತ ಅವಳ ಹೆಸರು. ಆದರೆ ಅವಳ ಮನೆಯಲ್ಲಿ 2 ಪ್ರಾಣಿಗಳಿದ್ವು. ಅವು ಯಾವುವು ಅಂತಂದ್ರೆ ಒಂದು ಮಂಗ, ಇನ್ನೊಂದು ಕೋಳಿ. ಆ ಒಂದು ಮಂಗನನ್ನ, ಆ ಕೋಳಿಯನ್ನ ತನ್ನ ಅರಮನೆಯಲ್ಲಿ, ತನ್ನ ಮನೆಯಲ್ಲಿ ಅವಳು ಪ್ರೀತಿಯಿಂದ ಅವನ ಸಾಕಿದ್ಲು. ಮಂಗಗ ರುದ್ರಾಕ್ಷಿಯ ಮಾಲೆಯನ್ನು ಹಾಕಿದ್ಲು. ಆಮೇಲೆ ಕೋಳಿಯ ಜುಟ್ಟಕ್ಕೂ ಕೂಡ ರುದ್ರಾಕ್ಷಿಯನ್ನೇ ಕಟ್ಟಿದ್ಲು. ಅವೆರಡೂ ಆಟ ಆಡುವುದನ್ನು ನೋಡಿ ಅವಳು ಸಂತೋಷ ಪಡ್ತಿದ್ಲು. ಯಾರು? ವೇಷಾಸ್ತ್ರೀಯಾಗಿರುವಂತಹ ಆ ಮಹಾನಂದೆ. ಬಹಳ ಸುಂದರವಾಗಿರ್ತಕ್ಕಂಥ ಸ್ತ್ರೀ, ಸುಂದರವಾದ ದೇಹವುಳ್ಳಂತೋಳು. ಅಂತ ಆ ಹೆಣ್ಮಗಳ ಮನೆಗೆ, ಮಹಾನಂದೆಯ ಮನೆಗೆ ಒಬ್ಬ ಶಿವಭಕ್ತ ಬರ್ತಾನೆ. ಶಿವಭಕ್ತ ಆತ ಅಘೋರಿ ರೂಪದಲ್ಲಿ ಇರ್ತಾನೆ. ಮೈ ತುಂಬ ಭಸ್ಮವನ್ನು ಹಚ್ಕೊಂಡಿದ್ದಾನೆ. ಆ ಜಟೆಯಲ್ಲಿ ರುದ್ರಾಕ್ಷಿ ಹಾಕಿದ್ದಾನೆ, ಕೊರಳಲ್ಲೂ ರುದ್ರಾಕ್ಷಿ ಹಾಕಿದ್ದಾನೆ, ಕೈಯಲ್ಲಿಯೂ ರುದ್ರಾಕ್ಷಿ ಹಾಕಿದ್ದಾನೆ. ಹರ ಹರ ಮಹಾದೇವ್, ಹರ ಹರ ಮಹಾದೇವ್ ಅಂತ ಆ ಮಹಾನಂದೆ ಮನೆಗೆ ಬರ್ತಾನೆ. ಆತ ಶಿವಭಕ್ತ. ಆ ಶಿವಭಕ್ತನ ಕೈಯಲ್ಲಿ ಅತ್ಯಂತ ಸುಂದರವಾಗಿರ್ತಕ್ಕಂಥ ಬೆಳ್ಳಿಯಿಂದ ಮಾಡಿರ್ತಕ್ಕಂಥ ಸುಂದರವಾದ ಖಡ್ಗಿತ್ತು. ಆ ಶಿವಭಕ್ತನ ಕೈಯಲ್ಲಿ ಸುಂದರವಾಗಿರ್ತಕ್ಕಂಥ ಅನೇಕ ಚಿತ್ತಾರಗಳಿಂದ ಕೂಡಿಕೊಂಡಿರ್ತಕ್ಕಂಥ ಖಡ್ಗವನ್ನ, ಬೆಳ್ಳಿಯ ಖಡ್ಗವನ್ನ ಆತ ಧಾರಣ ಮಾಡಿದ್ದ. ಆ ಶಿವಭಕ್ತ. ಆ ವೇಷಾಸ್ತ್ರೀ ಮಹಾನಂದೆ ಆತ ಶಿವನ ಭಕ್ತಿ ಇದ್ದಾನೆಂದು ತಿಳ್ಕೊಂಡ ಒಳಗೆ ಕರೆದು ಅವನ ಪಾದ ಪೂಜೆಯನ್ನ ಮಾಡಿ ಆತನಿಗೆ ಅಡುಗೆಯನ್ನ ಮಾಡಿ ಊಟಕ್ಕೆ ಬಡಿಸ್ತಾಳೆ. ಅವಳ ದೃಷ್ಟಿ ಎಲ್ಲಿ ಹೋಗ್ತದೆ ಅಂತಂದ್ರೆ ಆ ಶಿವಭಕ್ತನ ಕೈಯಲ್ಲಿ ಇರ್ತಕ್ಕಂಥ ಖಡ್ಗದ ಮೇಲೆ ಅವಳ ದೃಷ್ಟಿ ಹೋಗ್ತದೆ. ಆ ಖಡ್ಗವನ್ನು ನೇರವಾಗಿ ಕೇಳ್ತಾಳೆ ಆ ಹೆಣ್ಮಗಳು, ನಿಮ್ಮ ಕೈಯಲ್ಲಿ ಇರ್ತಕ್ಕಂಥ ಆ ಸುಂದರವಾದ ಖಡ್ಗದ ಮೇಲೆ ನನ್ನ ಮನಸ್ಸು ಹೋಗಿದೆ. ಆ ಶಿವಭಕ್ತ ಹೇಳ್ತಾ ಇದ್ದಾನೆ, ಹೌದು, ನಿನ್ನ ಮನಸ್ಸು ನನ್ನ ಖಡ್ಗದ ಮೇಲೆ ಬಿದ್ದದ, ನಾನು ನಿನಗೆ ಅದನ್ನು ಕೊಡ್ತೀನಿ, ಆದ್ರೆ ನೀನು ನನಗೇನು ಕೊಡ್ತೀಯ? ಆ ಹೆಣ್ಮಗಳು ಸತ್ಯವಾದ ಮಾತನ್ನು ಹೇಳಿದ್ಲು. ಮಹಾದೇವನ ಭಕ್ತನಾಗಿರ್ತಕ್ಕಂಥವ್ರು ನೀವು, ಸದಾ ಶಿವನ ಚಿಂತನೆಯಲ್ಲಿರ್ತಕ್ಕಂಥವ್ರು ನೀವು,
ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥವ್ರು ನೀವು. ನಾನು ನಿಮ್ಮ ಮುಂದೆ ಸತ್ಯವಾಗಿ ಹೇಳ್ತಾ ಇದ್ದೀನಿ, ನಾನು ಒಬ್ಬಳು ವೇಷಾಸ್ತ್ರಿ, ನನ್ನ ಹೆಸರು ಮಹಾನಂದಿ. ನಾನು ನಿಮಗೆ ಏನು ಕೊಡಬಲ್ಲೆ? ನೀವು ನನಗೆ ಖಡ್ಗವನ್ನು ಕೊಟ್ರೆ ನಾನು ನಿಮಗೆ ಏನು ಕೊಡಬಲ್ಲೆ? ತನ್ನ ವಿಚಾರವನ್ನು ಹೇಳ್ತಾಳು. ಮಹಾತ್ಮರಿಗೆ ಕೇಳ್ತಾ ಇದ್ದಾರೆ, ನೀನು ನನಗೆ ಏನಾದರೂ ನೀನು ಕೊಡಬೇಕಾಗಿತ್ತು ಅಂದರೆ ನನಗೆ ನೀ ಮಾತು ಕೊಡಬೇಕು. ಏನು ಅಂತಂದರೆ 3 ದಿನ ಸಹಧರ್ಮಿಣಿಯಾಗಿ ಧರ್ಮವಂತಳಾಗಿ ನನ್ನ ಪತ್ನಿಯಾಗಿರಬೇಕು ಅಂತ ಕೇಳ್ತಾಳೆ. ಕೇವಲ 3 ದಿನ. ಮಹಾತ್ಮರ ಮಾತಿಗಳು ಒಪ್ಪಿಗೆಯನ್ನು ಕೊಡ್ತಾಳೆ. ನಾನು ನಿಮ್ಮ ಪತ್ನಿಯಾಗಿ ಧರ್ಮವಂತಳಾಗಿ 3 ದಿನ ನಿಮ್ಮ ಪತ್ನಿಯಾಗಿರ್ತೀನಿ ಅಂತ ಮಾತು ಕೊಡ್ತಾಳೆ. ನೀನು ನನಗೆ ಮಾತು ಕೊಟ್ಟಿದಿ ಅಂದಮೇಲೆ ನಾನು ನಿನಗೊಂದು ಲಿಂಗವನ್ನು ಕೊಡ್ತೀನಿ. ಈ ಲಿಂಗವನ್ನು ಬಹಳಷ್ಟು ಜೋಪಾನವಾಗಿ ನೀನು ಇಡಬೇಕು. ಈ ಲಿಂಗಕ್ಕೆ ಏನಾದರೂ ಆಯಿತು ಅಂತಂದರೆ ನನ್ನ ಪ್ರಾಣವೇ ಹೋಗ್ತದೆ. ನನ್ನ ಪ್ರಾಣ ಇರುವುದೇ ಈ ಲಿಂಗದಲ್ಲಿ. ಈ ಲಿಂಗಕ್ಕೆ ಯಾವ ಅಪಾಯವೂ ಆಗಬಾರ್ದು. ಆ ರೀತಿಯಾಗಿ ನೀನು ಜವಾಬ್ದಾರಿಯಿಂದ ಈ ಲಿಂಗವನ್ನು ರಕ್ಷಣೆಯನ್ನು ಮಾಡಬೇಕು. ಆ ಹೆಣ್ಣುಮಗಳ ಕೈಯೊಳಗೆ ಆ ಲಿಂಗವನ್ನು ಕೊಡ್ತಾರೆ. ಆ ಮಹಾನಂದೆ ಆ ಲಿಂಗವನ್ನು ಆ ಒಂದು ಹಾಲಿನಲ್ಲಿ ಅಲ್ಲೊಂದು ಕಂಬ ಇರ್ತದೆ, ಆ ಕಂಬದಲ್ಲಿ ಆ ಲಿಂಗವನ್ನು ಜೋಪಾನವಾಗಿಡ್ತಾಳೆ. ಅವತ್ತಿನ ರಾತ್ರಿ ಆ ಶಿವಭಕ್ತ ಆ ಮಹಾನಂದೆ ವೇಷಾಸ್ತ್ರಿ ಆನಂದವಾಗಿರುವಾಗ ಎಲ್ಲಿಂದಲೂ ಅಕಸ್ಮಾತ್ವಾಗಿ ಬೆಂಕಿ ಬಂದು ಆ ಲಿಂಗ ಎಲ್ಲಿತ್ತಲ್ಲ, ಯಾವ ಹಾಲಿನಲ್ಲಿತ್ತಲ್ಲ, ಆ ಹಾಲಿಗೆ ಬೆಂಕಿ ಹತ್ತಿಕೊಂಡು ಬಿಡ್ತದೆ. ಬೆಂಕಿ ಹತ್ತಿಕೊಂಡಾಗ ಆ ಹಾಲಿನಲ್ಲಿ ಇರ್ತಕ್ಕಂಥ ಆ ಮಂಗ ಆಮೇಲೆ ಆ ಕೋಳಿ ಅಲ್ಲಿಂದ ಹೊರಗೆ ಹೋಗ್ಬಿಡ್ತವೆ. ಆ ಲಿಂಗ ಏನಾಗ್ತದೆ, ಸುಟ್ಟು ಭಸ್ಮಾಗಿ ಹೋಗ್ತದೆ. ಆ ರಾತ್ರಿಯಲ್ಲಿ ಆ ಶಿವಭಕ್ತನ ಪತ್ನಿಯಾಗಿ 3 ದಿನ ಮಾತನ್ನು ಕೊಟ್ಟಿರ್ತಕ್ಕಂಥ ಆ ಮಹಾನಂದೆ ಆ ರಾತ್ರಿಯಲ್ಲಿ ಇರುವಾಗ ಎಚ್ಚರ ಆಗ್ತದೆ ಅವರಿಗೆ. ಆ ಬೆಂಕಿ ಹೊತ್ತಿ ಉರಿಯುವುದನ್ನು ನೋಡಿ ಎಚ್ಚರ ಆಗ್ತದೆ. ಎಚ್ಚರಾಗಿ ಇಬ್ಬರು ಓಡಿ ಬರ್ತಾರೆ. ಓಡಿ ಬಂದು ನೋಡ್ತಾರೆ, ಆ ಹಾಲಿನಲ್ಲಿರ್ತಕ್ಕಂಥ ಎಲ್ಲವೂ ಸುಟ್ಟು ಭಸ್ಮಾಗಿ ಹೋಗ್ಯದ. ಲಿಂಗವನ್ನು ಯಾವ ಕಂಬದಲ್ಲಿ ಇಟ್ಟಿದ್ರಲ್ಲ ಆ ಕಂಬವು ಸುಟ್ಟು ಭಸ್ಮಾಗ್ಯದ, ಲಿಂಗವು ಭಸ್ಮಾಗ್ಯದ. ಅವಳು ಅಳ್ಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಬೆಂಕಿ ಎಲ್ಲಿಂದ ಬಂತು, ಹೇಗಾಯಿತು? ಈ ಲಿಂಗ ಸುಟ್ಟು ಹೋಗ್ಯದ. ನಾನು ಅವರಿಗೆ ಮಾತು ಕೊಟ್ಟಿದ್ದೇನೆ, ಇನ್ನು ಮೇಲೆ ಅವರು ಬದುಕುವುದಿಲ್ಲ, ನಾ ಏನು ಮಾಡಬೇಕು ಅಂತ ಅದೇ ಚಿಂತೆಯಲ್ಲಿ ಇರುವಾಗ ಆ ಮಹಾತ್ಮ ಅವಳಿಗೆ ಹೇಳಿರ್ತಾನಲ್ಲ, ಈ ಲಿಂಗವನ್ನು ಜೋಪಾನವಾಗಿ ಇಟ್ಕೊಳ್ಬೇಕು, ನೀನು ಎಷ್ಟು ಜೋಪಾನವಾಗಿ ಇಟ್ಕೊಳ್ತೀಯಲ್ಲ ಅಷ್ಟೇ ನಾನು ಬದುಕಿರ್ತೇನೆ ಸುಖವಾಗಿ ಅಂತೇಳಿ ಇವತ್ತ ಅಗ್ನಿ ಪ್ರವೇಶ ಮಾಡ್ತಾ ಇದ್ದಾನೆ. ಅಲ್ಲಿ ಕಟ್ಟಿಗೆಯನ್ನು ತೆಗೆದುಕೊಂಡು ಆ ಕಟ್ಟಿಗೆಗೆ ಅಗ್ನಿಯನ್ನು ಸ್ಪರ್ಶ ಮಾಡಿ ಅಗ್ನಿ ಪ್ರವೇಶ ಮಾಡ್ತಾನೆ. ಯಾರು? ಆ ಮಹಾತ್ಮ. ಅವಳು ವಿಚಾರ ಮಾಡ್ತಾಳೆ, ಏನಿದೆ? ಆ ಶಿವಭಕ್ತನಾಗಿರ್ತಕ್ಕಂಥ ಮಹಾತ್ಮ ಆತ ಅಗ್ನಿ ಪ್ರವೇಶ ಮಾಡಿದ್ರು. ನಾನು 3 ದಿನ ಅವರ ಪತ್ನಿಯಾಗಿ ಇದ್ದೇನೆ, ನಾನು ಈಗಾಗಲೇ ಅವರ ಪತಿ ಯಾವಾಗ ದೇಹತ್ಯಾಗ ಮಾಡ್ತಾನಲ್ಲ ಅದೇ ಅಗ್ನಿಯಲ್ಲಿ ನಾನು ಕೂಡ ಅಗ್ನಿಯನ್ನು ಪ್ರವೇಶ ಮಾಡ್ತೇನೆ. ಇದು ನನ್ನ ಧರ್ಮದ, ಪತ್ನಿ ಧರ್ಮದ. ನಾನು ಆ ಶಿವಭಕ್ತನಿಗೆ ಕೊಟ್ಟಿರ್ತಕ್ಕಂಥ ಸತ್ಯದ ಮಾತನ್ನು ನಾನು ನಡೆಸಿಕೊಡಬೇಕು. ನಾನು ಏನಾದರೂ ಆ ಮಾತನ್ನು ಸತ್ಯವಾಗಿ ನಡೆಸಿಕೊಡ್ಲಿಲ್ಲ ಅಂತಂದ್ರೆ ಭಗವಂತ ಅದಕ್ಕೆ ಮೆಚ್ಚುವುದಿಲ್ಲ. ಶಿವಭಕ್ತನಿಗೆ ಮಾತು ಕೊಟ್ಟಂತೆ ನಾನು ನಡಿಬೇಕಾಗಿದೆ. ಹೇಳ್ತಾ ಇದ್ದಾಳು, ಸತ್ಯೇನ ಪ್ರೀತಿ ಮಾಯಾಂತಿ ದೇವಾಸ್ತ್ರೀ ಭುವನೇಶ್ವರ ಸತ್ಯಾಸಕ್ತಿ ಪರೋ ಧರ್ಮ ಸತ್ಯ ಸರ್ವಂ ಪ್ರತಿಷ್ಠಿತ. ಸತ್ಯ ಅನ್ನೋದು ಎಲ್ಲ ಕಡೆ ವಿರಾಜಮಾನ ಆಗಿದೆ. ಯಾರು ಸತ್ಯವನ್ನು ನುಡಿತಾರ ಆ ಸತ್ಯ ವಚನವನ್ನು ನುಡಿಯತಕ್ಕಂಥ ವ್ಯಕ್ತಿಯನ್ನು ನೋಡಿ ದೇವತೆಗಳು ಕೂಡ ಸಂತೋಷ ಪಡ್ತಾರೆ.
ಅದಕ್ಕಾಗಿ ನಾನು ಸತ್ಯ ವಚನವನ್ನು ಪಾಲನೆ ಮಾಡಬೇಕಾಗಿ ಶಿವಭಕ್ತನಿಗೆ ನಾನು ಕೊಟ್ಟಿರ್ತಕ್ಕಂಥ ಸತ್ಯದ ವಚನವನ್ನು ನಾನು ಅದನ್ನು ನಡೆಸಿಕೊಡ್ಬೇಕಾಗಿದೆ ಅಂತ ತಿಳ್ಕೊಂಡು ಆ ಹೆಣ್ಮಗಳು ಆ ವೇಷಾಸ್ತ್ರೀ ಅಗ್ನಿ ಪ್ರವೇಶ ಮಾಡ್ತಾಳೆ. ಅಗ್ನಿ ಯಾವಾಗ ಪ್ರವೇಶ ಮಾಡ್ತಾಳೋ ಅಲ್ಲಿಯೇ ಆ ತಾಯಿಯಲ್ಲಿರ್ತಕ್ಕಂಥ ಸತ್ಯದ ವಚನವನ್ನು 3 ದಿನಗಳ ಪರ್ಯಂತರವಾಗಿ ತಾನು ಆ ಮಹಾತ್ಮನ ಪತ್ನಿಯಾಗಿ ಇರುವುದರಿಂದ ಆ 3 ದಿನದ ಪರ್ಯಂತರವಾಗಿ ಅವಳ ಮನಸ್ಸು ಶುದ್ಧವಾಗಿರುವುದರಿಂದ ಅವಳು ತನ್ನ ಜೀವನ ಪರ್ಯಂತರವಾಗಿ ಭಗವಾನ್ ಶಂಕರನ ಲೀಲಾಕಥೆಗಳನ್ನ ನಾಮಸ್ಮರಣೆಯನ್ನ ಅವನ ಭಕ್ತಿಯನ್ನು ಮಾಡಿಕೊಂಡು ಬಂದಿರುವುದರಿಂದ ಆ ಅಗ್ನಿಗಳು ಯಾವಾಗ ಪ್ರವೇಶ ಮಾಡ್ತಾಳೋ ಆ ಅಗ್ನಿ ಎಲ್ಲವೂ ಶಾಂತವಾಗಿ ಆ ಅಗ್ನಿಯಲ್ಲಿಯೇ ಭಗವಾನ್ ಶಂಕರನ ಪ್ರಾಕಟ್ಯ ಆಗ್ತದೆ. ಭಗವಾನ್ ಶಂಕರನೇ ಅಗ್ನಿಯಲ್ಲಿಯೇ ಪ್ರಾಕಟ್ಯ ಆಗಿ ಆ ವೇಷಾಸ್ತ್ರೀಯ ಮಹಾನಂದಿಯ ಕೈಯನ್ನು ಹಿಡ್ಕೊಳ್ತಾ ಇದ್ದಾನೆ. ಕೈಯನ್ನು ಹಿಡ್ಕೊಂಡು ಹೇಳ್ತಾ ಇದ್ದಾನೆ, ನಿನ್ನ ಹತ್ರ ಬಂದಿರತಕ್ಕಂಥವನು ಆ ಭಕ್ತ ಅಲ್ಲ, ಸ್ವಯಂ ನಾನೇ ನಿನ್ನ ಹತ್ರ ಬಂದಿದ್ದೇನೆ. ಆ ಮಹಾತ್ಮನ ರೂಪದಲ್ಲಿ ನಾನೇ ನಿನ್ನ ಮನೆಗೆ ಬಂದಿದ್ದೇನೆ. ನಿನ್ನ ಸತ್ಯದ ವಚನವನ್ನು ಪರಿಪಾಲನೆಯನ್ನು ನೋಡಿ, ನಿನ್ನ ಶಿವಭಕ್ತಿಯನ್ನು ನೋಡಿ, ಶಿವನ ನಾಮಸ್ಮರಣೆಯನ್ನು ನೋಡಿ ನಿನ್ನನ್ನು ಉದ್ಧಾರ ಮಾಡೋಕ್ಕೋಸ್ಕರವಾಗಿ ನಾನು ಆ ರೂಪವನ್ನು, ಅಘೋರಿ ರೂಪವನ್ನು ಧಾರಣ ಮಾಡಿಕೊಂಡು ನಿನ್ನ ಹತ್ರ ಬಂದಿದ್ದೇನೆ ಅಂತ ಹೇಳಿದಾಗ, ನಿನಗೆ ಯಾವ ವರ ಬೇಕು ಕೇಳು. ಭಗವಾನ್ ಶಂಕರ ಹೇಳ್ತಾ ಇದ್ದಾನೆ, ಹೇ ಮಹಾನಂದ, ನಿಂಗೆ ಯಾವ ವರ ಬೇಕು? ಆ ವೇಷಾಸ್ತ್ರೀ ಹೇಳ್ತಾ ಇದ್ದಾಳೆ, ಹೇ ಭಗವಂತ, ನನ್ನ ಕಾಯಕವೇ ಕೆಟ್ಟದಾಗಿತ್ತು. ನನ್ನ ಜೀವನ ಕೆಟ್ಟದಿಂದ ತುಂಬಿಕೊಂಡಿತ್ತು. ಯಾವುದೋ ಒಂದು ಪುಣ್ಯದ ಪ್ರಭಾವದಿಂದ ನನ್ನ ಮನಸ್ಸು ನಿನ್ನ ಕಡೆ ಹರಿತಾ ಇತ್ತು. ಯಾವ ಜನ್ಮದ ಪುಣ್ಯ ಗೊತ್ತಿಲ್ಲ, ನಿನ್ನ ಭಕ್ತಿಯಲ್ಲಿ, ನಿನ್ನ ನಾಮಸ್ಮರಣೆಯಲ್ಲಿ, ನಿನ್ನ ಕಥೆಗಳನ್ನ ಕೇಳುವುದರಲ್ಲಿ ನನ್ನ ಮನಸ್ಸು ಅವಾಗ ಆ ಕಡೆ ನನ್ನನ್ನು ಹೇಳ್ಕೊಂಡು ಹೋಗ್ತಿತ್ತು. ಆದರೆ ಆ ಮನಸ್ಸಿನ ಜೊತೆಯಲ್ಲಿ ಹೋಗಿ ನಿನ್ನ ಭಕ್ತಿಯನ್ನು ನಾನು ಮಾಡುತ್ತಿದ್ದೆ. ಅದಕ್ಕೋಸ್ಕರವಾಗಿ ನನ್ನ ವೃತ್ತಿ ಕೆಟ್ಟದಾಗಿದ್ದರೂ ಕೂಡ ನನ್ನ ಭಕ್ತಿಯನ್ನು ನೋಡಿ ನೀನು ಒಲಿದು ಬಂದಿದ್ದೀಯಲ್ಲ ಭಗವಂತ, ನನ್ನ ಉದ್ಧಾರಕ್ಕೋಸ್ಕರವಾಗಿ ನೀನು ಬಂದಿದ್ದೀಯಲ್ಲ. ಆದರೆ ನನ್ನನ್ನು ಅಷ್ಟು ಉದ್ಧಾರ ಮಾಡುವುದಲ್ಲ, ನನ್ನ ಹಿಂದಿನ ತಲೆಮಾರುಗಳು ಎಷ್ಟದಾವಲ್ಲ, ನನ್ನ ತಾಯಿ, ನನ್ನ ತಂದೆ, ನನ್ನ ಬಂಧು ಬಳಗ, ನನ್ನ ಕುಲ, ನನ್ನನ್ನು ಅಷ್ಟೇ ಅಲ್ಲ, ನನ್ನ ಕುಲ ಎಷ್ಟದಲ್ಲ ಆ ಕುಲವೆಲ್ಲವನ್ನು ನೀನು ಉದ್ಧಾರ ಮಾಡಬೇಕು. ಮುಂದೆ ನನ್ನ ಕುಲ ಎಷ್ಟು ಆಗಿ ಹೋಗಿದಾರಲ್ಲ, ನನ್ನ ಮುಂದೆ ಎಷ್ಟು ಜನ ಆಗಿ ಹೋಗಿದಾರಲ್ಲ ಅವರನ್ನು ನೀನು ಉದ್ಧಾರ ಮಾಡಬೇಕು, ಹಿಂದೆ ಬರ್ತಕ್ಕಂಥವ್ರನ್ನು ಉದ್ಧಾರ ಮಾಡಬೇಕು ಅಂತ ಈ ವರವನ್ನು ಕೇಳಿದಾಗ ಭಗವಾನ್ ಶಂಕರ ತಥಾಸ್ತು ಅಂತ ಹೇಳ್ತಾನೆ. ಮನೆಯಲ್ಲಿ ಒಬ್ಬರು ಶಿವಭಕ್ತರಾದರೆ ಎಷ್ಟು ಅವರ ತಲೆಮಾರುಗಳು ಉದ್ಧಾರ ಆಗ್ತವೆ. ಭಗವಂತ ಎಲ್ಲಿ ಸತ್ಯದ ಅಲ್ಲಿ ಪರಮಾತ್ಮನ ವಾಸ ಇರ್ತದೆ. ಇಲ್ಲಿ ಒಬ್ಬರು ಮಹಾತ್ಮರು ಹೇಳ್ತಾ ಇದ್ದಾರೆ, ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಸತ್ಯದ ಮನೆಯಲ್ಲಿ ಶಿವನಿರ್ಪನ್ನಲ್ಲದೆ ಅಸತ್ಯದ ಮನೆಯಲ್ಲಿ ಶಿವನಿರ್ಪನೆ. ಇಲ್ಲ ನೋಡಿರೋ ಇದು ಕಾರಣ. ನಮ್ಮ ಅಖಂಡೇಶ್ವರ ಲಿಂಗವನ್ನು ಒಲಿಸಬೇಕಾದರೆ ಸತ್ಯವನ್ನೇ ಸಾಧಿಸಬೇಕು. ನಾವು ಏನು ಸಾಧಿಸಬೇಕ್ರಿ ಜೀವನದಲ್ಲಿ? ಸತ್ಯವನ್ನೇ ಸಾಧಿಸಬೇಕು, ಸತ್ಯವನ್ನೇ ಹೇಳಬೇಕು, ಸತ್ಯದಂತೆ ನಡೆದುಕೊಳ್ಳಬೇಕು, ಅಸತ್ಯವನ್ನೇ ಎಂದು ನುಡಿಬಾರ್ದು. ನಾವು ಹೇಗೆ ನುಡಿದಿದ್ದವಲ್ಲ ಹಾಗೆ ನಾವು ನಡ್ಕೊಳ್ಬೇಕು. ಸತ್ಯದ ಮನೆಯಲ್ಲಿ ಶಿವ ಇರ್ತಾನೆ. ಸತ್ಯ ವಚನದ, ಸತ್ಯದ ಕಾಯಕದ ಅವ್ರ ಮನೆಯೊಳಗ, ಅವ್ರ ಹೃದಯದೊಳಗ ಪರಮಾತ್ಮನ ವಾಸ ಇರ್ತದ. ಎಲ್ಲಿ ಅಸತ್ಯ ಸುಳ್ಳನೆ ಹೇಳ್ತಾರೋ, ಅಸತ್ಯದ ಸುಳ್ಳನೆ ಹೇಳಿ ಅಧರ್ಮದ ಕೆಲಸಗಳನ್ನ ಮಾಡ್ತಾರಲ್ಲ ಅವರ ಮನೆಯೊಳಗ ಪರಮಾತ್ಮನ ವಾಸ ಇರ್ತದೆ. ಏನು ಅಂತಂದ್ರೆ ಭಗವಂತನ ವಾಸ ಇಲ್ಲ. ಇಲ್ಲಿಲ್ಲ ನೋಡಿರೋ ಇದು ಕಾರಣ. ಏನ ಕಾರಣದ? ಭಗವಂತನ ನಮ್ಮ ಹೃದಯದಲ್ಲಿ, ನಮ್ಮ ಮನೆಯಲ್ಲಿ ನೆಲೆಸಬೇಕಾದ್ರೆ ನಾವು ಏನು ಸಾಧಿಸಬೇಕು ಅಂತಂದ್ರೆ ಸತ್ಯವನ್ನೇ ಇಲ್ಲಿ ಸಾಧಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಹೇಳ್ತಾರೆ ದಾಸರು, ಸುಳ್ಳು ನಮ್ಮಲ್ಲಿ ಇಲ್ಲ
ಮನೆ ದೇವರು ಅಂತ ಮಂದಿ ಹೇಳ್ತಾನೆ. ನಾ ಸತ್ಯವನ್ನು ನುಡಿತೇನ್ರಿ, ನಾ ಎಂದು ಸುಳ್ಳು ಹೇಳಂಗಿಲ್ಲ. ಅಷ್ಟೇ ಅಲ್ಲ, ದೇವರ ಆಣೆಯೂ ಮಾಡ್ತಾರೆ, ತಾಯಿ ತಂದೆ ಆಣೆಯನ್ನು ಕೊಡ್ತಾರೆ, ದೇವರ ಹೆಸರನ್ನು ತೆಗೆದುಕೊಂಡು ಆಣೆಯನ್ನು ಮಾಡ್ತಾರೆ. ಪರಮಾತ್ಮನ ಆಣೆಯಾಗಿ ಹೇಳ್ತೇನೆ, ನಾ ಸುಳ್ಳು ಹೇಳಂಗಿಲ್ರಿ, ಮಾಡಿರ್ತಾನೆ ಕೆಲಸ, ಸುಳ್ಳು ಕೆಲಸನ ಮಾಡಿರ್ತಾನೆ. ಏನ್ ಮಾಡಿರ್ತಾನ್ರಿ? ಸುಳ್ಳು ಹೇಳುವಂತ ಕೆಲಸನ ಮಾಡಿರ್ತಾನೆ. ಆದ್ರೆ ನೀವು ಸುಳ್ಳು ಹೇಳುವರ, ನೀವು ಅಧರ್ಮದ ಕೆಲಸನ ಮಾಡ್ಕೋರಿ. ಆದ್ರೆ ನೀವು ಮಾಡಿರತಕ್ಕಂಥ, ನೀವು ಅದರ ತಕ್ಕಂಥ ಪ್ರತಿಫಲ ಹೊಂತೀರಿ. ಆದ್ರೆ ಪರಮಾತ್ಮನ ಹೆಸರು ತೆಗೆದುಕೊಂಡು ಮಾಡಕ್ ಹೋಗ್ಬೇಡ, ಮಹಾ ಅಪರಾಧ ಆಗ್ತದೆ ಇದು. ಅಸತ್ಯದ ಕಾಯಕ ಯಾರು ಮಾಡ್ತಾರೋ, ಅಧರ್ಮದ ಕೆಲಸವನ್ನು ಯಾರು ಮಾಡ್ತಾರೋ, ಭಗವಂತನ ಹೆಸರನ್ನು ಹೇಳಿ ಯಾವ ವ್ಯಕ್ತಿ ಸುಳ್ಳನ್ನು ಹೇಳ್ತಾನಲ್ಲ, ಅದಕ್ಕೆ ಏನಂತಾರೆ ಅಂತಂದ್ರೆ ನಾಮ ಅಪರಾಧ ಅಂತ ಕರೀತಾರೆ. ಪರಮಾತ್ಮನ ಹೆಸರನ್ನ ಬಳಸಿಕೊಳ್ಳೋದು, ಸುಳ್ಳನ್ನು ಹೇಳೋದು, ಇದು ನಾಮ ಅಪರಾಧ. ಇಂಥ ಕೆಲಸ ಮಾಡಕ್ ಹೋಗ್ಬೇಡ್ರಿ. ಸುಳ್ಳನ್ನು ಹೇಳಬೇಕಾಗಿತ್ತು ಅಂತಂದ್ರೆ ಸುಳ್ಳು ಹೇಳ್ಬೇಡ್ರಿ ನೀವು. ಹೀಗೆ ಆ ಮಹಾನಂದ ಯಶಾಸ್ತ್ರಿ ಹೇಳಿದ್ಲಲ್ಲ, ನನ್ನ ಕಾಯಕವೇ ಕೆಟ್ಟ ಕೆಲಸದ. ಅವಳೇನು ಪರಮಾತ್ಮನ ಹೆಸರು ತಗೊಂಡಿದ್ದೀನಿ, ಅಲ್ಲಿ ಪರಮಾತ್ಮನ ಸಾಕ್ಷಿಯಾಗಿ ಹೇಳ್ತೀನಿ, ನಾ ಕೆಟ್ಟ ಕೆಲಸ ಮಾಡಿಲ್ಲ ಅಂತ ಅವಳೇನಾದ್ರು ಅಂದ್ರು ಇಲ್ಲ. ಆದ್ರೆ ಆ ಮಹಾನಂದೆಯ ಅರಮನೆಯಲ್ಲಿ ಎರಡು ಇದ್ದುವಲ್ಲ, ಒಂದು ಮಂಗ, ಒಂದು ಕೋಳಿ. ಅವ್ರೇನಾದ್ರು ಆ ಮಹಾನಂದೆಯ ಆ ಮನೆಗೆ ಬೆಂಕಿ ಆಯ್ತು, ಅವೆರಡು ಹೊರಗೆ ಹೋಗ್ಬಿಟ್ಟವಲ್ಲ, ಕೋತಿ ಮತ್ತು ಆ ಯಾವ ಕೋಳಿ ಹೊರಗೆ ಹೋದ್ಮೇಲೆ ಅವು ಏನೋ ಅವ್ರ ಆಯುಷ್ ಮುಗಿದ್ಮೇಲೆ ಅವೆಲ್ಲೋ ಪ್ರಾಣತ್ಯಾಗ ಮಾಡಿದ್ವಿ. ಪ್ರಾಣತ್ಯಾಗ ಮಾಡಿಕೆರ ಆ ಮುಂದಿನ ಜನ್ಮದಲ್ಲಿ ಭದ್ರಾಯು ರಾಜನ ಮಗನಾಗಿ ಆ ಮಂಗ ಹುಟ್ಟಿಕೊಂಡದ, ಮಂತ್ರಿಯ ಮಗನಾಗಿ ಆ ಕೋಳಿಯೇ ಹುಟ್ಟಿದ. ಮಂತ್ರಿ ಮಗನ ಹೆಸರೇನು? ತಾರಕ. ಭದ್ರಾಯು ಮಹಾರಾಜನ ಮಗನ ಹೆಸರೇನು? ಸುಧರ್ಮ. ಅವನೇ ಹಿಂದಿನ ಜನ್ಮದಲ್ಲಿ ಮಂಗಿದ್ದ. ಮಂತ್ರಿ ಮಗ ತಾರಕನೇ ಹಿಂದಿನ ಜನ್ಮದಲ್ಲಿ ಕೋಳಿಯಾಗಿದ್ದ. ಆ ಹಿಂದಿನ ಜನ್ಮದಲ್ಲಿ ಆ ವೇಷಾಸ್ತ್ರಿ ಏನೋ ಅವರಿಗೆ ರುದ್ರಾಕ್ಷಿಯನ್ನು ಹಾಕ್ತಿದ್ದಲ್ಲ, ಕೊರಳಲ್ಲಿ ಹಣೆಗೆ ವಿಭೂತಿಯನ್ನು ಹಚ್ತಿದ್ದಲ್ಲ, ಆ ಹಿಂದಿನ ಜನ್ಮದ ಸಂಸ್ಕಾರವೇ ಮುಂದಿನ ಜನ್ಮದಕ್ಕೂ ಕೂಡ ಅವರನ್ನ ರುದ್ರಾಕ್ಷಿ ಹಾಕಿಕೊಳ್ಳುವಂತೆ ಮಾಡಿತು. ಈ ಕಥೆಯನ್ನ ಪರಾಶರ ಮಹರ್ಷಿಗಳು ಭದ್ರಾಯು ರಾಜನ ಅರಮನೆಗೆ ಬಂದಾಗ ಹೇಳ್ತಾ ಇದ್ದಾರೆ. ಭದ್ರಾಯು ರಾಜ ಕೇಳಿದ, ನನ್ನ ಮಕ್ಕಳು ಯಾಕೆ ರುದ್ರಾಕ್ಷಿಯನ್ನು ಹಾಕ್ತಾರೆ, ಯಾಕೆ ವಿಭೂತಿಯನ್ನು ಹಚ್ಕೊಳ್ತಾರೆ, ಮನೆಯಲ್ಲಿ ಬಂಗಾರದ ಒಡವೆಗಳಿದ್ದರೆ ಯಾಕೆ ಹಾಕಿಕೊಳ್ಳುವುದಿಲ್ಲ? ಈ ಪ್ರಶ್ನೆಗೆ ಅವರು ಪರಾಶರ ಮಹರ್ಷಿಗಳ ಉತ್ತರ ಆಗಿತ್ತು. ಹಿಂದಿನ ಜನ್ಮದ ಸಂಸ್ಕಾರವೂ ಕೂಡ ನಮಗೆ ಮುಂದಿನ ಜನ್ಮಕ್ಕೆ ಕಾರಣ ಆಗ್ತದೆ. ಈ ಜನ್ಮದಲ್ಲಿ ನಾವು ಒಳ್ಳೆಯ ಕೆಲಸಗಳನ್ನು ಮಾಡಬೇಕು, ಸತ್ಯದ ಮಾರ್ಗದಲ್ಲಿಯೇ ನಡೆಯಬೇಕು, ಅಸತ್ಯದ ಮಾರ್ಗವನ್ನು ನಾವು ತ್ಯಾಗ ಮಾಡಬೇಕು ಅಂತ ಇಲ್ಲಿ ಹೇಳ್ಕೊಂಡು ಬರ್ತಾ ಇದ್ದಾರೆ.